ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇತಿಹಾಸ ಸರಣಿಯಲ್ಲಿ ನಾವು ಮಂಗೋಲಿಯದ ಅರಸನಾದ ಚೆಂಗಿಸ್ ಖಾನ್ನ ಜೀವನ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಮಂಗೋಲಿಯನ್ನರು ಕಾರಾಕಿಟಾನ್ಗಳ ಮೇಲೆ ಯುದ್ಧ ಮಾಡಿ ಜಯಿಸಿದ್ದು, ನಂತರ ಕುಚುಲುಕ್ ಮರಣ ಹೊಂದಿದ್ದು, ಈ ಎಲ್ಲ ವಿಷಯಗಳನ್ನು ನೋಡಿದ್ವಿ. ಮುಂದೆ ಚೆಂಗಿಸ್ ಖಾನ್ನ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಚೆಂಗಿಸ್ ಖಾನ್ನ ಮಂಗೋಲಿಯಾ ಸಾಮ್ರಾಜ್ಯ ಏನಿದೆ ಅದು ಈಗ ತುಂಬ ದೊಡ್ಡದಾಗಿದೆ. ಪೂರ್ವದಲ್ಲಿ ಅವನು ಚೀನಿಯರ ಮೇಲೆ ಯುದ್ಧ ಮಾಡಿ ಗೆದ್ದಿದ್ದಾನೆ. ಪಶ್ಚಿಮದಲ್ಲಿ ಈಗ ಕಾರಾಕಿಟಾನ್ಗಳ ಮೇಲೆ ಯುದ್ಧ ಮಾಡಿ ಗೆದ್ದಿದ್ದಾನೆ. ಅವನಲ್ಲಿ ಈಗ ಅಪಾರವಾದ ಸಂಪತ್ತಿದೆ. ಈಗ ಚೆಂಗಿಸ್ ಖಾನ್ ಏನು ಮಾಡ್ತಾನಂದರೆ, ತನಗೆ ಎಲ್ಲೆಲ್ಲಿ ವ್ಯಾಪಾರದ ಸಾಧ್ಯತೆಗಳು ಇದೆ ಅನ್ನೋದನ್ನು ಹುಡುಕ್ತಾನೆ. ಆಗ ಅವನ ಗಮನಕ್ಕೆ ಬರುವುದು ಈ ಇಸ್ಲಾಂ ರಾಷ್ಟ್ರಗಳು. ಆ ಒಂದು ಕಾಲಘಟ್ಟದಲ್ಲಿ ಈ ಇಸ್ಲಾಂ ರಾಷ್ಟ್ರಗಳಲ್ಲಿ ತಯಾರಿಸುತ್ತಿದ್ದಂತಹ ಹತ್ತಿಯ ಬಟ್ಟೆಗಳು, ಗಾಜಿನ ಸಾಮಗ್ರಿಗಳು, ಲೋಹದ ಪಾತ್ರೆಗಳು ಇವೆಲ್ಲ ಚೆಂಗಿಸ್ ಖಾನ್ನ ಗಮನವನ್ನು ಸೆಳೆಯುತ್ತೆ. ಈ ಅಫ್ಘಾನಿಸ್ತಾನದಿಂದ ಹಿಡಿದು ಕಪ್ಪು ಸಮುದ್ರದವರೆಗಿನ ಆ ಒಂದು ಪ್ರಾಂತ್ಯ ಏನಿದೆ, ಅರಬ್ಬರು, ಪರ್ಷಿಯನ್ನರು ಹಾಗೂ ತುರ್ಕಿಯರ ನಾಗರಿಕತೆಯನ್ನು ಒಳಗೊಂಡಂತಹ ಒಂದು ಪ್ರದೇಶ, ಅದನ್ನು ಖ್ವಾರ್ಝ್ಮಿಯಾ ಸಾಮ್ರಾಜ್ಯ ಅಂತ ಕರೀತಾ ಇರ್ತಾರೆ. ಆ ಕಾಲಘಟ್ಟದಲ್ಲಿ ಆ ಒಂದು ಸಾಮ್ರಾಜ್ಯದ ಜನರು ಏನಿದ್ದಾರೆ ಅವರು ತುಂಬ ವಿದ್ಯಾವಂತರಾಗಿದ್ದರು. ಚೀನಾದಲ್ಲಿ ನಗರದಲ್ಲಿ ಅದರಲ್ಲೂ ಸರ್ಕಾರಿ ನೌಕರಿ ಮಾಡ್ತಾ ಇದ್ದವರು ಮಾತ್ರ ವಿದ್ಯಾವಂತರಿದ್ದರು. ಈ ಒಂದು ಪ್ರದೇಶದಲ್ಲಿ ಸಾಮಾನ್ಯ ಜನತೆಗೂ ಸಹ ವಿದ್ಯೆ ಇತ್ತು. ಅವರು ನಾಗರಿಕತೆಯಲ್ಲಿ ತುಂಬ ಮುಂದುವರೆದಿದ್ದರು. ಅಪಾರವಾದ ಸಂಪತ್ತು ಅವರ ಹತ್ರ ಇತ್ತು. ಈ ರೀತಿಯ ಒಂದು ಕಾಲಘಟ್ಟದಲ್ಲಿ ಆ ಒಂದು ಖ್ವಾರ್ಝ್ಮಿಯಾ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದವನು ಎರಡನೇ ಮೊಹಮ್ಮದ್. ಚೆಂಗಿಸ್ ಖಾನ್ ಏನು ಮಾಡ್ತಾನಂದರೆ, ಇವರೊಂದಿಗೆ ಒಂದು ವ್ಯಾಪಾರದ ಸಂಬಂಧವನ್ನು ಬೆಳೆಸ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ತನ್ನ ರಾಯಭಾರಿಗಳನ್ನು ಎರಡನೇ ಮೊಹಮ್ಮದ್ ಹತ್ರ ಕಳಿಸ್ತಾನೆ. ಅವನು ಒಂದು ಸುದ್ದಿಯನ್ನು ಹೇಳಿ ಕಳಿಸಿರ್ತಾನೆ. ಅಪಾರವಾದ ಉಡುಗೊರೆಯನ್ನು ಸಹ ಕಳಿಸಿರ್ತಾನೆ. ಆ ಸುದ್ದಿ ಏನು ಅಂದರೆ, ನನ್ನ ಒಂದು ಮಂಗೋಲಿಯಾ ಸಾಮ್ರಾಜ್ಯ ಏನಿದೆ ಅದು ತುಂಬ ದೊಡ್ಡದಾಗಿ ಬೆಳೀತಾ ಇದೆ ಹಾಗೂ ನಮ್ಮಲ್ಲಿ ಅಪಾರವಾದ ಸಂಪತ್ತಿದೆ. ನನಗೆ ಈಗ ರಾಷ್ಟ್ರಗಳನ್ನು ಹಿಡಿಬೇಕು ಅನ್ನೋ ಯಾವುದೇ ಉದ್ದೇಶ ಇಲ್ಲ. ಆದ್ದರಿಂದ ನಾನು ನಿಮ್ಮೊಂದಿಗೆ ಶಾಂತಿಯುತವಾಗಿ ಒಂದು ವ್ಯಾಪಾರದ ಸಂಬಂಧವನ್ನು ಬೆಳೆಸ್ಕೊಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅಂತ ಹೇಳಿ ಕಳಿಸಿರ್ತಾನೆ. ಆದರೆ ಈ ಎರಡನೇ ಮೊಹಮ್ಮದ್ಗೆ ಚೆಂಗಿಸ್ ಖಾನ್ನ ಮಾತಿನಲ್ಲಿ ವಿಶ್ವಾಸ ಇಲ್ಲ. ಯಾಕಂದರೆ ಇವನಿಗೆ ಸ್ವಲ್ಪ ಸಂಶಯ. ಯಾಕಂದರೆ ಇವನು ಚೆಂಗಿಸ್ ಖಾನ್ ಬಗ್ಗೆ ಎಲ್ಲ ತುಂಬ ಕೇಳಿರ್ತಾನೆ. ಇವರು ಚೀನಾದಲ್ಲಿ ಆಕ್ರಮಣ ಮಾಡಿ ಅಲ್ಲಿ ಝೋಂಗ್ಡು ನಗರವನ್ನು ಧ್ವಂಸ ಮಾಡಿದ ವಿಷಯವನ್ನೆಲ್ಲ ಅಲ್ಲಿದ್ದಂತಹ ತನ್ನ ರಾಯಭಾರಿಗಳಿಂದ ಅವನು ತಿಳ್ಕೊಂಡಿರ್ತಾನೆ. ಆದ್ದರಿಂದ ಈಗ ಚೆಂಗಿಸ್ ಖಾನ್ ಕಳಿಸಿರುವಂತಹ ರಾಯಭಾರಿಗಳು ಇವರು ನಿಜವಾಗ್ಲೂ ವ್ಯಾಪಾರ ಸಂಬಂಧಕ್ಕೋಸ್ಕರ ಬಂದಿರೋರ ಅಥವಾ ನಮ್ಮನ್ನು ಬೇಹುಗಾರಿಕೆ ಮಾಡೋಕ್ಕೆ ಬಂದಿರೋರ, ಆಮೇಲೆ ನಮ್ಮ ಮೇಲೆ ಯುದ್ಧ ಮಾಡಬಹುದಾ, ಇದೆಲ್ಲವನ್ನು ಅವನು ಯೋಚನೆ ಮಾಡ್ತಾನೆ. ಸ್ವಲ್ಪ ಸಮಯ ತಗೊಳ್ತಾನೆ. ನಂತರ ಈ ಒಂದು ವ್ಯಾಪಾರದ